ಶೂರ್ ಅಂತ ಶೂರ್. ಓಂ ನಾರಾಯಣಂ ಶ್ರೀಣಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಯಾವುದೀಗ? ಹಾಂ, ಅನುಪತ್ತೇಸ್ತು ನ ಶಾರೀರ. ಸೊ ದೇವರು ಯಾರು ಸರ್ವಗತತ್ವ ಯಾರಿಗೆ ಹೇಳೋದಕ್ಕೆ ಬರೋದಿಲ್ಲ? ಜೀವನಿಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಜೀವನಿಗೆ ಅಂತ ಸೂರ್ಯಮಂಡಲದಲ್ಲಿ ಸೂರ್ಯ ಇದ್ದಾರೆ, ಅವ್ರಿಗೆ ಹೇಳೋದಕ್ಕೂ ಬರೋದಿಲ್ಲ. ಯಾತಕ್ಕೆ? ಅವ್ರ ವ್ಯಾಪ್ತಿ ಭೀತಿ ಸರ್ವಗತತ್ವ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ದೇವರಿಗೆ ಮಾತ್ರ ಇದೆ. ಸರ್ವಗತತ್ವ ಲಿಂಗ ಸಮನ್ವಯ ಮಾಡ್ತಾರೆ. ಅದರಿಂದ ಏನಂತ ಕರೀತಾರೆ ಇದನ್ನು? ಲಿಂಗ ಸಮನ್ವಯ ಪಾದ, ಲಿಂಗಪಾದ ಅಂತ. ಅದು ನಾಮಪಾದ, ಲಿಂಗಪಾದ. ಶಬ್ದ ವಿಶೇಷ ಒಂದೇ ತಿಳ್ಕೊಳ್ಳೋಕೆ ಹೋಗಬೇಡಿ. ಅದು ಕರ್ಮಕರ್ತೃ ವ್ಯಪದೇಶಾಚ್ಯ. ಏನಂತ? ಆತ್ಮಾನಂ ಪರಸ್ಮೈ ಶಂಸತಿ ಇತ್ಯಾದಿ ಕರ್ಮಕರ್ತೃ ವ್ಯಪದೇಶ ಇದ್ದಾಗ ಅವ್ರು ಲಿಮಿಟೇಷನ್ ಇದೆ ಅಂತ ಅರ್ಥ ಆಯ್ತಾರೆ. ದೇವರಿಗೆ ಹಾಗಿಲ್ಲ. ಏತಮೇವ ಬ್ರಹ್ಮ ಇತ್ಯಾಚಕ್ಷತೆ ಇತಿ ನಹಿ ಜೀವಮೇವ ಬ್ರಹ್ಮ ಇತ್ಯಾಚಕ್ಷತೆ. ಇವನನ್ನೇ ಬ್ರಹ್ಮ ಅಂತ ಕರೀತಾರೆ ಅಂತ ಹೇಳಿದ ಮೇಲೆ ಜೀವನನ್ನು ಬ್ರಹ್ಮ ಅಂತ ಕರೀತಾರಾ? ನಾವು ಕರಿತೇವೆ ಅಂತ ಹೇಳ್ಬೋದು. ಬ್ರಹ್ಮಲಕ್ಷಣ ಇಲ್ವಲ್ಲ. ನೀವು ನೀರು ತಂದು ಬೆಂಕಿ ಅಂತ ಕರಿತೀರಿ ಸುಡಬೇಕಲ್ಲ. ಅದು ಕೆಲವು ಹೇಳ್ತಾರೆ ಆರೋಗ್ಯದ ಕಾಫಿ ಬಿಸಿಯಾಗಿ ಆರೋಗ್ಯ ಬಿಟ್ಟಿದ್ದೆ ಬೈತಾರಲ್ಲ, ಹಾಗೆ ಅದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಗುಣ ಇರಬೇಕು ಅದರಲ್ಲಿ, ಗೊತ್ತಾಯ್ತಾ? ಹೆಸರಿಟ್ಟು ಮಾತ್ರಕ್ಕೆ ಏನಾಗೋದಿಲ್ಲ. ಅದು ಎಲ್ಲರೂ ಹೆಸರುಗೊಂಡ ಓಂಕಾರ ಅಂತ ಹೆಸರುಗೊಂಡು ಓಂಕಾರಪ್ಪ, ಓಂ ಅಂತ ಕರ್ಕೊಂಡು ಓಂ ನಮೋ ನಾರಾಯಣ ಹೆಸರು ಇದೇ ಆ್ಯಕ್ಚುಲಿ ಗೊತ್ತಾರೆ ಇವಿಗೆ. ಹೆಸರಿಟ್ಟುಕೊಂಡವ್ರು ಇದ್ದಾರೆ. ನೀವು ಹುಡುಕ್ಬೇಕು ಕೆಲವು ಕಡೆ, ಆಶ್ಚರ್ಯದ ಹೆಸರು ಸಿಗುತ್ತೆ ಇವಾಗೆಲ್ಲ. ಆದರೆ ಆಗಿಬಿಟ್ನ ಹಾಗೆ ಆಗಲಿಲ್ಲ. ಕುಬೇರಪ್ಪ ಏನು ಪೈಸೆ ಇಲ್ಲ, ಕುಬೇರಪ್ಪ ಅಷ್ಟೇ. ಕ್ಷೀರಸಾಗರ ಶಾಯಿ, ಮಜ್ಜಿಗೆ ಗತಿ ಇಲ್ಲ, ಅವೆಲ್ಲ ಅದು ಆಭಾಸ ಪದಗಳವೆಲ್ಲ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಗುಣ ಇರಬೇಕದರ. ಶಬ್ದ ವಿಶೇಷ. ಏಷವೋ ಏವ ಬ್ರಹ್ಮ, ಏಷವೋ ಏವ ಆತ್ಮ, ಏಷವೋ ಏವ ಸವಿತಾ, ಏಷವೋ ಏವ ಇಂದ್ರ, ಏಷವೋ ಏವ ಹರಿರ್ಹರತಿ ಯಃ ಪರಾನಂದಃ ಇತಿ ಚ ಇಂದ್ರದ್ಯುಮ್ನ ಶಾಖಾಯಾಮ್. ನಿನ್ನೆಯಾಗಿತ್ತದು. ಆಮೇಲೆ ಅಹಮಾತ್ಮ ಗುಡಾಕೆ ಸ್ಮೃತಿ ಕೂಡ ಹಾಗೆ ಹೇಳಿದೆ. ಈ ಒಂದು ಸಮಸ್ಯೆ ಬಂತು. ಅಲ್ಲ, ದೇವರು ಸರ್ವಾಂತರ್ಯಾಮಿ ಸರ್ವಗತ ಅಂತ ಹೇಳ್ತೀರಿ, ಹೃದಯದಲ್ಲಿರ್ತಾನೆ ಅಂತ ಹೇಳ್ತೀರಿ, ಹೇಗಿರಲಿಕ್ಕೆ ಸಾಧ್ಯ ಇದೆ? ಯಾಕೆ? ಅರ್ಭಕೌಕಸ್ತ್ವ ತದ್ವ್ಯಪದೇಶಾಚ್ಯ ನಾಯಿತಿ ಚೇನ್ನ ನಿಚಾಯತ್ವಾದೇವಂ ವ್ಯೋಮವಚ್ಚಾವಂ ಹೇಳ್ತಾರೆ. ಇಲ್ಲ, ಕೂಡ್ತಾರೆ. ದೇವರು ಭಾರಿ ದೊಡ್ಡವನು, ನಮ್ಮ ಹೃದಯದಲ್ಲಿದ್ದಾನೆ ಒಪ್ಪಳಕ್ಕಾಗೋದಿಲ್ಲ. ಯಾತಕ್ಕೆ? ಅಂಥ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ ನಮ್ಮ ಚಿಕ್ಕ ಹೃದಯದಲ್ಲಿ ಹೇಗಿರಲಿಕ್ಕೆ ಸಾಧ್ಯ ಇದೆ? ಅದು ದೇಹದಲ್ಲಿ ಹೃದಯ, ಅದರಲ್ಲಿ ಜೀವ, ಅದಕ್ಕೆ ಹೃದಯ, ಅದರೊಳಗೆ ದೇವರಿರ್ಬೇಕು. ಎಷ್ಟು ಚಿಕ್ಕ ಜಾಗದಾಗ ಇರ್ತಾನೆ. ಆನೆ ತಂದು ನೀವು ಇದರಲ್ಲಿಟ್ಟಕ್ಕಾಗುತ್ತಾ? ಆನೆ ತಂದು ಕೈಲಿ ಹಿಡ್ಕೊಂಡು ಓಡಾಡಕ್ಕೆ ಬರುತ್ತೆ ಆನೆನ? ಸಾಧ್ಯ ಇಲ್ಲ. ಹಾಗಾಯ್ತಲ್ಲ ಅಂತ ಪ್ರಶ್ನೆ. ಈಗ ಉತ್ತರ ಕೊಡ್ತಾರೆ. ಅದು ಹೇಳ್ತಾರೆ, ಓದಿ ಮೇಲೆ ಅದು ಗೊತ್ತಾಗುತ್ತೆ. ಇಲ್ಲೇ ಬಂದುಬಿಡುತ್ತೆ, ದೂರ ಏನಿಲ್ಲ ಅದು. ಸರ್ವೇಷು ಭೂತೇಷು ಅತ್ಯಲ್ಪೌಕಸ್ತ್ವಾತ್ ಚಕ್ಷುರ್ಮಯತ್ವಾದಿನ ಜೀವ ವ್ಯಪದೇಶಾಚನ ಇತಿ ಚೇನ್ನ. ಎಲ್ಲ ಅರ್ಥ ತೊಗೊಂಡ್ರು ಕೂಡ ಇಷ್ಟಿಷ್ಟೇ ಜಾಗ ಇರೋದ್ರಿಂದ ಸರ್ವಾಂತರ್ಯಾಮಿ ಅವೆಲ್ಲ ಹೇಳೋದು ಭಾರಿ ಕಷ್ಟ. ಸರ್ವಗತತ್ವ ದೇವರಲ್ಲೇ ಇಲ್ಲ ಅಂತ ಹೇಳ್ತೀವಿ ಅಂದರೆ ಇದೆ ಅಂತ ಹೇಳ್ತಾರೆ. ಯಾಕೆ ಹೇಳಿದ್ದಾರೆ ಗೊತ್ತಾ? ಹಾಗೆ ಅರ್ಭಕೌಕಸ್ತ್ವೇ. ಅರ್ಭಕ ಅಂದರೆ ಯಾರು? ಚಿಕ್ಕವರು, ಮಗುನ ಅರ್ಭಕ ಅಂತ ಕರೀತಾರೆ. ಓಕ ಅಂದರೆ ನೆಲೆ, ಚಿಕ್ಕ ಜಾಗ. ದಿವೌಕಸರು, ವನೌಕಸರು, ಹಾಗೆ ಅರ್ಭಕೌಕ. ಚಕ್ಷುರ್ಮಯತ್ವಾದಿ ರೂಪೇಣ ಚ ತಸ್ಯ ಇವ ವಿಷ್ಣೋರ್ನಿಚಾಯತ್ವಾತ್. ಅಲ್ಲಿ ಸುಮ್ಮನೆ ಹೇಳಿದ್ದಲ್ಲ, ಅಲ್ಲಿ ಚಕ್ಷುರ್ಮಯತ್ವಾದ ಎಲ್ಲ ಗುಣಗಳಿವೆ ಅಂತ ಹೇಳಿಬಿಟ್ಟಿದ್ದಾರೆ. ಅಂದರೆ ಪರಮಾತ್ಮ ಹೀಗೆ ಅಂತ ಹೇಳಬಾರ್ದು. ಮತ್ತೆ ಹೇಗೆ ಇವತ್ತು ಇಷ್ಟನ್ನ ಮಾಡಿದ್ದಾರೆ, ಇಷ್ಟಿಷ್ಟು ತೆಗೆದು ಮಾತ್ರ ಬಡಿಸ್ತಾರಲ್ಲ, ಆ ರೀತಿ ಅಲ್ಲ. ದೇವರು ಸ್ವಲ್ಪ ಇಟ್ಟಿದ್ದೇನೆ ರೂಪ ಅಂತಲ್ಲ, ಹೇಗಿದ್ದಾನೆ? ಪೂರ್ಣವಾಗಿದೆ. ಇದು ದೇವ್ರ ಮ್ಯಾಜಿಕ್. ಇದು ಪೂರ್ಣವಾಗಿಯೇ ಇದ್ದಾನೆ. ಸರ್ವಗತತ್ವೇಪಿ ಅಲ್ಪೌಕಸ್ತ್ವಂಚ ಯುಜ್ಯತೆ ವ್ಯೋಮವತ್. ಅಷ್ಟು ಪೂರ್ಣ ಅಂತೀರಿ, ಸರ್ವಗತ ಅಂತೀರಿ. ಹೃದಯದಲ್ಲಿ ಹೇಗಿರ್ತಾನೆ ಅಂದರೆ ಸಿಂಪಲ್ ಎಕ್ಸಾಂಪಲ್, ವ್ಯೋಮವತ್, ಆಕಾಶ. ಸರ್ವತ್ರ ವ್ಯಾಪ್ತವಾಗಿರೋದು ಹೌದು, ಇಲ್ಲಿರೋದು ಹೌದು, ನಮ್ಮೊಳಗಿರೋದು ಹೌದು. ಇದೇ ಇಲ್ಲೋ ಹಾಗೆ. ಅದು ವಿಷ್ಣು ಪಾದ ಅಂದಮೇಲೆ ವಿಷ್ಣು ಇರೋದಕ್ಕೆ ಸಮಸ್ಯೆ ಇದೆ? ಏನು ಸಮಸ್ಯೆ ಇಲ್ಲ. ಯಾವುದು ಇರಬೇಕಾಗಿಲ್ಲ. ನಮಗೆ ಎಷ್ಟಿದ್ದರೆ ಸಾಕು. ಆಕಾಶ ಎಷ್ಟು ಬೇಕೋ ಅಷ್ಟಿದೆ, ಪೂರ್ಣವಾಗಿದೆ. ನಮಗೆ ಬೇಕಷ್ಟು ಪೂರ್ಣ ಆಕಾಶ ಇದೆ, ಪೂರ್ಣವಾದ ಶ್ವಾಸ ಇದೆ. ಸೊ ಪೂರ್ಣ ರೂಪ ಪರಮಾತ್ಮ ಇಟ್ಟಿದ್ದಾರೆ. ಅದು ಉಳಿದೆಲ್ಲ ಕಾಮನ್ನು, ಅದು ದೇವರದ್ದೇ ಸ್ಪೆಷಲ್. ಆ ರೀತಿ ಸಾಧ್ಯವಾಗಲೇ ಉಳಿದವ್ರ ದೇವ ಆಕಾಶ ಆಗಿದೆ ಅಂದರೆ ದೇವರ ಅನುಗ್ರಹ. ದೇವ್ರಿಗೆ ಯಾವ ಅನುಗ್ರಹನೂ ಬೇಕಿಲ್ಲ. ಹೇಗಿರ್ತಾನೆ? ಸ್ವತಂತ್ರವಾಗೇ ಇರ್ತಾನೆ. ಅನಂತ ಜೀವರಾಶಿಗಳಲ್ಲಿ ಅನಂತ ಅನಾದಿಯಿಂದ ಅನಂತ ಕಾಲದವರು ಪರಮಾತ್ಮ ಹೇಗಿದ್ದಾನೆ, ಇದು ಅನಂತ ರೂಪದ್ದು ಈಗ ನಮಗೆ ಅರ್ಥ ಆಗುತ್ತೆ. ಅನಂತ ಜೀವರ ಪ್ರತಿಯೊಬ್ಬರಲ್ಲೂ ಬಿಂಬರೂಪಿಯಾಗಿದ್ದಾಗ ಎಷ್ಟು ರೂಪ ಆಯ್ತು ಅಲ್ಲಿಗೀಗ? ಅನಂತ ರೂಪ ಆಯ್ತು. ಅನಂತ ರೂಪಿಣಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ದೇವರ ಅನಂತ ರೂಪತ್ವ ಕೂಡಿಸ್ಬೇಕಾಗಿ.
ಮತ್ಸ್ಯ ಕುರ್ಮ 10 ಆಗೋಯ್ತು 24 ಆಯ್ತಲ್ಲ, ಆ ಬಿಂಬರೂಪ ತೊಗೊಂಡಾಗ ಆಟೋಮೆಟಿಕಲಿ ಅನಂತ ಆಗಿಬಿಡುತ್ತೆ. ಈಗ ಒಂದು ದೊಡ್ಡ ಸಮಸ್ಯೆ ಬಂತಿದೆ ಆದ ತಕ್ಷಣ. ಏನಂದರೆ ಅವನು ಸಂಭೋಗ ಪ್ರಾಪ್ತಿ ರೀತಿಯೇ ವೈಶೇಷ್ಯ ಆಯ್ತು. ಸಿಕ್ಕಾಕೊಂಡ್ರಿ ಅಂತ ಅವನು ಗೊತ್ತಾಯ್ತಾ, ಏನೋ ಹೇಳೋಕೆ ಏನಾಗ್ಬಿಡುತ್ತೆ ನಿಮಗೆ ಅಂತ ಕೇಳಿ, ಏನಾಯ್ತು ಈಗ ಅಂತ ಪ್ರಶ್ನೆ. ನಾವು ನಮ್ಮ ಹೃದಯ ಅದರಲ್ಲಿ ದೇವರಿದ್ದಾನೆ ಅಂತ ಹೇಳಿದ್ರಿ, ನಾವು ದೇಹದಲ್ಲಿ ನಾವಿದ್ದೇವೆ. ಈಗ ನಮ್ಮೊಳಗೆ ದೇವರಿದ್ದಾನೆ ಅಂತ ಹೇಳ್ತೀರಿ. ಏನು ದೇವ್ರ ಗತಿ ಏನಾಗಬೇಕು? ನಾವೇ ಗೋಳಾಡ್ತಿದ್ದೇವೆ ಈಗ. ಏನಂತ ಸಿಕ್ಕಾಬಟ್ಟಿ ಹಿಂಸೆ ನಮಗೆ. ದೇಹ ಕೆಲವರಂತೂ ರೋಗ ರುಜಿನ ಬಂದಾಗ ಏನು ದೇಹ ಅಂತ ದುಃಖ ಪಟ್ಟುಬಿಡ್ತಾನೆ. ನಾವು ದುಃಖ ಪಡ್ತೇವೆ, ದೇಹದೊಳಗಿದ್ದೇವೆ. ನಮ್ಮ ಜೊತೆ ದೇವರಿದ್ದರೆ ದೇವ್ರಿಗೆ ಏನಾಗಬೇಕೀಗ? ದುಃಖ ಆಗಬೇಕು. ಅದರಿಂದ ಏನೀಗ ಈ ರೂಮಲ್ಲಿ ಕೂತಿದ್ದಾರೆ, ಬಿಸಿಲು ಸೆಕೆ, ಅದು ಎಲ್ರಿಗೂ ಸೆಕೆ ಆಗಬೇಕು. ದೇವರಿಗೆ ನಮ್ಮ ಜೊತೆಗಿದ್ದ ಸಮಸ್ಯೆ ಆಯಿತು, ಉಪಯೋಗ ಆಯಿತಾ? ಈಗ ಏನಾಯಿತು? ಸೊ ನಿಮ್ಮ ದೇವರು ಎಲ್ಲ ಕಡೆ ಇಲ್ಲ ಅಂತ ಒಪ್ಪಬೇಕು ನೀವೀಗ, ಗೊತ್ತಾಯ್ತಾ? ನಮ್ಮ ಒಳಗಂತೂ ಬದಲಿಲ್ಲ ಅಂತ ಹೇಳಬೇಕು. ಯಾಕೆಂದರೆ ದುಃಖ ಪಡಬೇಕಾಗತ್ತೆ. ಇಲ್ಲೆಲ್ಲ ಇದ್ದರೆ ಪರವಾಗಿಲ್ಲ, ಹೃದಯದೊಳಗಿದ್ದರೆ ಅದಕ್ಕೆ ಸಂಭೋಗ ಅಂತ, ಸಮಾನ ಭೋಗ ಅಂತ. ಸಮಾನ ಭೋಗ, ಈಕ್ವಲ್ ಎಂಜಾಯ್ಮೆಂಟ್. ದುಃಖ ಆದರೂ ಅಷ್ಟೇ, ಸುಖ ಆದರೂ ಅಷ್ಟೇ. ಸುಖ ಆದರೆ ನಮಗಾದ ಸುಖನೇ ದೇವರಿಗೆ ಆಗಬೇಕು, ದುಃಖ ಆದರೆ ನಮಗಾಗಷ್ಟೇ ಆಗಬೇಕು. ಸುಖ ಅಷ್ಟು ಒಪ್ಪಿಕೊಂಡ್ರೆ ದೇವ್ರ ಸುಖ ಲಿಮಿಟೆಡ್ ಆಗುತ್ತೆ. ನಮ್ಮ ಸುಖ ಲಿಮಿಟೆಡ್ ಆಗೋದ್ರಿಂದ ದುಃಖ ಜಾಸ್ತಿ ಆಗಿಬಿಡುತ್ತೆ ದೇವರಿಗೆ. ಆದ್ದರಿಂದ ನೀವು ಏನು ವಾಸಿ ಹೇಳೋದು ವಾಸಿ? ದೇವರು ನಮ್ಮಲ್ಲಿ ಇಲ್ಲ ಅಂತ ಹೇಳೋದೇ ವಾಸಿ ಅಂತ ಹೇಳ್ತಾರೆ. ಇಲ್ಲ, ಅದೇ ಹೇಳ್ತಾರೆ. ಅದನ್ನೇ ಈಗ ಸರ್ವೇಂದ್ರಿಯಮಯೋ ವಿಷ್ಣು ಸರ್ವಪ್ರಾಣಿಷು ಚ ಸ್ಥಿತಃ ಸರ್ವನಾಮಾಭಿಧೇಯಶ್ಚ ಸರ್ವವೇದೋಚಿತಶ್ಚ ಸಹ ಇತಿ ಸ್ಕಾಂದೇ. ಪರಮಾತ್ಮ ಬರೀ ಚೂರಿಟ್ಟಿಲ್ಲ, ಸರ್ವೇಂದ್ರಿಯಮಯನಾಗಿ ನಮ್ಮ ದೇಹದಲ್ಲಿ ಕೂತಿದ್ದಾನೆ ಮತ್ತು ಸರ್ವಪ್ರಾಣಿಷು ಹಾಗೇ ಇದ್ದಾನೆ, ಸರ್ವನಾಮಾಭಿಧೇಯನಾಗಿದ್ದಾನೆ, ಸರ್ವ ವೇದದಲ್ಲೂ ಹೇಳಲ್ಪಟ್ಟಿದ್ದಾನೆ. ಆದ್ದರಿಂದ ದೇವರಿಗೆ ಈ ಲಾಜಿಕ್ ಅಪ್ಲೈ ಆಗೋದಿಲ್ಲ ಅಂತ. ಇದಕ್ಕೆ ಯುಕ್ತಿ ಅಪ್ಲೈ ಮಾಡಬಾರ್ದು. ಎಲ್ಲಿವರೆಗೆ ಯುಕ್ತಿ ಆಗುತ್ತೋ ಮುಂದೆ ಯುಕ್ತಿ ಹೇಳಬಾರ್ದು, ಅಲ್ಲಿ ಕ್ಲೋಸ್ ಮಾಡಬೇಕು. ಭವೇ ಸರ್ವನಾಮಾಭಿಧೇಯಶ್ಚ ಸರ್ವವೇದೋಚಿತಶ್ಚ ಸಹ. ಇವತ್ತು ನಮಗೆ ಯಾರೋ ಹೋಗ್ತಾ ಇರ್ತಾರೆ, ನೋಡ್ತಾ ಇರ್ತೀವಿ, ಆಮೇಲೆ ಕಾಣೋದಿಲ್ಲ. ನಾವೇನು ಹೋಗ್ಬಿಟ್ರು ಅಂತ ಹೇಳ್ತೀವ? ಇಲ್ಲ, ಏನಂತೇವೆ? ನಮಗೆ ಕಾಣ್ಲಿಕ್ಕೆ ನಮ್ಮ ಕಣ್ಣಿನ ದೃಷ್ಟಿ ಮುಗೀತು ಅಷ್ಟೇ. ನಮ್ಮ ಕಣ್ಣಿನ ಕೆಪಾಸಿಟಿ ಕಾಣೋದು. ಅವ್ನು ಕಾಣದೇ ಇರೋ ವಸ್ತು ಏನಲ್ಲ, ಕಾಣದೇ ಕಾಣೋನೇ ಕಂಡಿದ್ದು ಹೌದು, ಅದು ನಮ್ಮ ಕಣ್ಣಿನ ಶಕ್ತಿ ಮುಗಿದೋಯ್ತಾರೆ, ಮುಂದೆ ಕಾಣ್ಲಿಕ್ಕೆ ಇಲ್ಲ. ಅದಕ್ಕೆ 2-3 ಕಾರಣ. ನಮ್ಮ ಶಕ್ತಿ, ನಮ್ಮ ಕಣ್ಣಿಗೆ ದೋಷ. ಇನ್ನೂ ಕೆಲವರಿಗೆ ಏನಾಗಿದೆ ಅಂದರೆ ಅಡೆತಡೆ ಬರುತ್ತೆ. ಬೇರೆ ಮನೆಗಳು ಟರ್ನೇನು ತೊಗೊಂಡ್ರೆ ಸಿಗಲೇ ಇಲ್ಲ, ಆ ಥರ ಆಗುತ್ತೆ. ಆದರೆ ದೇವರಿಗೆ ಇದು ಯಾವುದು ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಸರ್ವತ್ರ ವ್ಯಾಪ್ತ. ಯುಕ್ತಿನೂ ಹಾಗೇನೆ. ಹೇಗೆ ನಮ್ಮ ಕಣ್ಣು ಫೇಲ್ ಆಗುತ್ತೋ ಯುಕ್ತಿನೂ ಫೇಲ್ ಆಗುತ್ತೆ. ಆದ್ದರಿಂದ ಯುಕ್ತಿಯನ್ನು ಎಷ್ಟು ಉಪಯೋಗಿಸ್ಬೇಕು ನಾವೀಗ? ನಮ್ಮ ಪ್ರತ್ಯಕ್ಷ ಅಂತ ಹೇಳಿದರೆ ಅದೆಲ್ಲ ನಾವು ನೋಡಿಲ್ಲ, ದೂರದಿಷ್ಟು. ಇಲ್ಲಿ ಮಾತ್ರ ಕ್ಲಿಯರಾಗಿ ಅದೆಲ್ಲ ಹೇಳೋಕ್ಕಾಗಲ್ಲ. ಅಲ್ಲಿ ಪುಸ್ತಕ ಇಟ್ಟು ಓದಿರಿ ಅಂದರೆ ಇಲ್ಲಿಷ್ಟೇ ಓದಕ್ಕೆ ಬರೋದಿಲ್ಲ, ಇಲ್ಲಿಷ್ಟೇ ಓದ್ತಾರೆ, ಸಾಧ್ಯ ಇಲ್ಲ. ಯಾಕೆ ಕಾಡೋದಿಲ್ಲ ಅಂತ ಹೇಳ್ತಾರೆ. ಅದೇ ಕಣ್ಣೇ ದೂರ ಇದ್ದಾಗ ಅದು ಶಕ್ತಿ ಕಡಿಮೆ ಆಯಿತು. ಅಂದರೆ ಹೇಗೆ ದೂರದ ವಸ್ತುವನ್ನು ಕಣ್ಣು ಗ್ರಹಿಸಲಾರದೋ ಅತೀಂದ್ರಿಯ ವಸ್ತುವನ್ನು ಯುಕ್ತಿ ಗ್ರಹಿಸ್ಲಿಕ್ಕೆ ಬರೋದಿಲ್ಲ. ಬಿಯಾಂಡ್ ರೀಸನಿಂಗ್ ಇದ್ದರೆ ಏನು ಮಾಡಿಕೊಡೋದು? ಯುಕ್ತಿ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕಾಗಿ ಓಂ ಮುಂದಿಂದೀಗ ಅಲ್ಲ, ಇಬ್ಬರು ಇದ್ದಾಗ ಈ ದುಃಖ ಬರಲಿ ಅಂತ ಅದು ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಜೀವ ಪರಯೋರೇಕ ಶರೀರಸ್ಥತ್ವೇ ಸಮಾನ ಭೋಗ ಪ್ರಾಪ್ತಿ ರೀತಿ ಚೇನ್ನ ಸಾಮರ್ಥ್ಯ ವೈಶೇಷ್ಯ. ಇದು ತುಂಬ ದೊಡ್ಡ ಉತ್ತರಗಳು ಇವೆಲ್ಲ ಕೂಡ. ಅದಕ್ಕೆ ತುಂಬ ಏನು ಮಾಡಿದರೆ ಕೆಲವರೆಲ್ಲ ಏಕಾಶ ಉಪವಾಸ ಯಾಕೆ ಮಾಡೋದಿಲ್ಲ ಅಂದರೆ ನಾವು ಒಳಗಿರೋ ದೇವರು ಸಂಕಟ ಪಡ್ತಾನೆ ಆಮೇಲೆ, ಗೊತ್ತಾಯ್ತು. ಅದಕ್ಕೆ ನಾವೇನು ಮಾಡೋದಿಲ್ಲ, ನಾವು ತಿನ್ನೋದಿಲ್ಲ, ದೇವ್ರಿಗೆ ತಿನ್ನಿಸ್ತಾ ಇದ್ದೀವಿ ಅಷ್ಟೇ. ನಾವು ತಿನ್ನೋದಿಲ್ಲ, ನಾವು ಉಪವಾಸನೇ. ಉಪವಾಸ ಇರಬಾರ್ದು, ದೇವರಿಗೆ ಹಾಕ್ತಿದ್ದೀವಿ. ಅದೇನು ಮಾಡೋದು? ಅದು ಮಾಡೋರು ಇದ್ದಾರೆ, ದುರುಪಯೋಗ ತೊಗೊಂಡವ್ರು ಇದ್ದಾರೆ, ಹಾಗೆ ಹೇಳಬಾರ್ದು. ಅದಕ್ಕೆ ಹೇಳ್ತಾರೆ ಹಾಗಲ್ಲ. ದೃಷ್ಟಾಂತ ಕೊಡ್ತಾರೆ. ಅವ್ರ ಕಾರಣ ಏನೀಗ ಅಂದರೆ ಒಂದೇ ಸ್ಥಳದಲ್ಲಿ ಇಬ್ಬರು ಇದ್ದಾಗ ಒಬ್ಬರಿಗಾದ ಎಫೆಕ್ಟು ಇನ್ನೊಬ್ರಿಗೆ ಆಗಲೇಬೇಕಲ್ಲ ಅಂತ ಅವನು ವಾದ. ನಾವು ಉತ್ತರ ಏನು ಕೊಡಬೇಕೀಗ? ಅದಕ್ಕೆ ನಾವೇನು ಹುಡುಕ್ಬೇಕು? ಅದಕ್ಕೆ ಅವನೇನು ಸೊಲ್ಯೂಷನ್ ಕೊಟ್ಟ? ಇಲ್ಲ ಅಂತ ಒಪ್ಕೊಂಡ್ಬಿಡಿ, ಸರಿ ಹೋಗುತ್ತೆ ಅಂದ. ಇಲ್ಲ, ಇದ್ದೇ ಇದ್ದಾನೆ, ಆಧಾರ ಇದೆ. ಸರಿ, ಇಲ್ಲಿ ಸರಿ ಮಾಡಬೇಕಷ್ಟೆ. ಏನು ಸರಿ ಮಾಡಬೇಕೀಗ? ಅದಕ್ಕೆ ಹೇಳಿದ್ದು, ಟೋಪಿ ಸಾಲದೆ ಹೋದಾಗ ತಲೆ ಕಟ್ ಮಾಡಬಾರ್ದು, ಟೋಪಿ ಚೇಂಜ್ ಮಾಡಬೇಕಷ್ಟೆ, ಉತ್ತರ ಚೇಂಜ್ ಮಾಡಬೇಕು. ಏನು ಅಂದರೆ ಉಕ್ತಂಚ ಗಾರುಡೆ, ಗರುಡ ಪುರಾಣ ಹೇಳ್ತಾ ಇದೆ. ಕೆಪಾಸಿಟಿ ಬೇರೆ. ಇವತ್ತಿಬ್ಬರು ನೀರಲ್ಲಿ ಬಿದ್ದರು, ಇಬ್ಬರು ಮುಳುಗ್ತಾರ? ಇಬ್ಬರು ತೇಲ್ತಾರ? ಇಲ್ಲ. ಈಜು ಬರದೇ ಇದ್ದವನು ಮುಳುಗಿದ, ಇದ್ದ ತೇಲ್ದ, ಅದೇ ನೀರಲ್ಲಿ ಬಿದ್ದಿದ್ದಾನೆ. ಅದೇ ನೀರಲ್ಲಿ ಬಿದ್ದರೆ ಯಾಕಾಗಲಿಲ್ಲ ಎಫೆಕ್ಟ್? ಅದು ಅವನು ಈಜು ಬರೋದಿಲ್ಲ. ದೇವರಿಗೆ ಸಾಮರ್ಥ್ಯ ಇದೆ. ಯಾವ ಸಾಮರ್ಥ್ಯ? ದುಃಖಾನುಭವ ಮಾಡೋ ಸಾಮರ್ಥ್ಯ ಅವನು ದೇವರಿಗೆ ಇಲ್ಲೇ ಇಲ್ಲ, ಸುಖನೇ ಅನುಭವಿಸ್ತಾನೆ. ಆದ್ದರಿಂದ ದುಃಖ ಬರದಂತೆ ದೋಷ ದೂರ ನೋಡಿ. ಅದಕ್ಕೆ ಉತ್ತರ ಕೊಟ್ಟಿರೋ ದೋಷ ದೂರ ಅಂತ ಹೇಳಿದಾಗ ಪ್ರಶ್ನೆ ಸಾಲ್ವ್ ಆಗೋಯ್ತು. ಇದೆಲ್ಲ ಯಾತಕ್ಕೆ ಬೇಕು? ಎಲ್ಲರೂ ಹಾಗೆ ಉಳ್ಕೊಂಡ್ಬಿಟ್ಟಿದ್ರೆ ಧ್ಯಾನ ಮಾಡೋಕ್ಕೆ ಬರ್ತಿದ್ದಿಲ್ಲ.
ದೇವರೆಲ್ಲಿದ್ದಾನೆ ಏನೋ ಪಾಪ ಎಷ್ಟು ಏನೋ ಯೋಚನೆ ಶುರುವಾಗ್ತದೆ, ಅದೆಲ್ಲ ಹೊರಟೋಯ್ತು ಈಗ. ಯಾತಕ್ಕೆ? ಸಾಮರ್ಥ್ಯ ವಿಶೇಷ. ದೇವ್ರ ಕೆಪಾಸಿಟಿನೇ ಬೇರೆ, ನಮ್ಮ ಕೆಪಾಸಿಟಿನೇ ಬೇರೆ. ಆದ್ದರಿಂದ ನಾವು ದುಃಖ ದೇವರು ದುಃಖ ಪಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಅಷ್ಟೇ ಇಲ್ಲ, ಅವನು ಗುಣಪೂರ್ಣತೆಗೆ ಏನೇನೂ ಧಕ್ಕೆ ಬಂದಿಲ್ಲ. ಸ್ವಲ್ಪ ಇದಾಗಲಿ, ಸ್ವಲ್ಪ ಹಾಯ ಇಲ್ಲ ಅನಿಸೋದೇ ಇಲ್ಲ. ಉಕ್ತಂಚ ಗಾರುಡೆ ಸರ್ವಜ್ಞ ಅಲ್ಪಜ್ಞತಾ ಭೇದಾತ್. ಎಷ್ಟೋ ಸರ್ತಿ ಬೆಂಕಿ ಬಿದ್ದಿರುತ್ತೆ ಬಿಲ್ಡಿಂಗಿಗೆ, ಇವ್ರು ಬಿಡಿಸ್ಲಿಕ್ಕೆ ಹೋಗ್ತಾರೆ ಇವರೆಲ್ಲ ಕರ್ಕೊಂಬರ್ಲಿಕ್ಕೆ. ಅಲ್ಲ, ಅವರೇ ಸಾಯ್ತಾರೆ, ನೀವ್ಯಾಕೆ ಸಾಯ್ತೀರಿ ಹೋಗಿ ಅಂತ ಯಾರು ಕೇಳ್ತಾರಾ? ಇವ್ರೇನು ಮಾಡ್ಕೊಂಡಿದ್ದಾರೆ ಇವರೀಗ? ಇದೆಲ್ಲ ಯಾಕೆ ಎಕ್ಸಾಂಪಲ್ ಕೊಡ್ತಾರೆ? ಮಿನಿಮಮ್ ಶಕ್ತಿ ಇರೋ ಮನುಷ್ಯನೇ ಎಷ್ಟು ಬುದ್ಧಿವಂತನಿರಬೇಕಾದ್ರೆ ದೇವ್ರು ಹೇಗಿರ್ತಾನೆ? ದೇವ್ರು ಆಲಿನ್ ಆಲ್, ಹೇಗೆ ಬೇಕಾದ್ರೆ ಇರಬಲ್ಲ ದೇವರು. ಇದು ದೇವ್ರ ಮಹಿಮೆ. ಮತ್ತೆ ಗೊತ್ತಾಯ್ತಾ? ಗ್ರೇಟ್ ಅಂತ ಯಾರೋ ಬಿದ್ದಿತ್ತು, ದೇವ್ರ ಇಲ್ಲಿ ತಂದು ಕೊಟ್ಬಿಟ್ಟ. ಏನಂತೀವಿ ಅವನಿಗೆ? ಗ್ರೇಟ್. ನಮಗೆ ತೊಗೊಳಕ್ಕಾಗಿರಲಿಲ್ಲ, ಭಾರಿ ದೊಡ್ಡವನೇನು ಅಂತೇಳಿ ದೇವ್ರು ಹೇಳ್ತಾ ಹೇಳಿದ್ದು. ಯಾವಾಗಲೂ ದೇವ್ರು ಅಂತೀರಿ ಏನಂತಿರ್ಬೇಕು ನಾವು? ಅದಕ್ಕೆ ಹರಿಸ್ಮರಣೆ ಅಂತ ಕರೆದಿದ್ದು. ಈ ಭಾವನೆ ಯಾವಾಗಲೂ ಬರ್ತಿದ್ರೆ ಏನಾಗುತ್ತದ? ಸದಾ ಸ್ಮರಣೆ ಆಗಿಬಿಡುತ್ತೆ. ಇಲ್ಲಿ ಹೋದ್ರೆ ಬರೋದೆ. ಒಂದೊಂದರಲ್ಲಿ ಗ್ರೇಟ್ ಇದ್ದವರು ಅವ್ರು ಕಂಡ ಮಾತ್ರ ನೆನಪಾಗತ್ತೆ. ಮನೆಗೆ ಯಾರೋ ಒಂದು ಮೊಮೆಂಟೋ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ, ನೋಡಿದಾಗೆಲ್ಲ ಜ್ಞಾಪಕ ಆಗ್ತಾರೆ. ಎರಡು ಕೊಟ್ಟಿದ್ರೆ ಅದು ನೋಡಿದ್ರೆ ಜ್ಞಾಪಕ ಆಗ್ತಾರೆ. ಎಲ್ಲ ಅವರೇ ಕೊಟ್ಟಿದ್ರೆ ಯಾವಾಗ ಜ್ಞಾಪಕ ಆಗ್ತಾರೆ? ದೇವ್ರು ಎಲ್ಲ ಕೊಟ್ಟವನಾದ್ರಿಂದ ಏನು ಮಾಡಬೇಕು? ಯಾವಾಗಲೂ ಸ್ಮರಣೆ ಮಾಡೋದು. ಎಲ್ಲ ದೇವರಿಗೆ ಯಾತಕ್ಕೆ ಅರ್ಪಿಸ್ಬೇಕು? ಎಲ್ಲ ಕೊಟ್ಟವನು ಅವನೇ. ಕಾಯೇನ ವಾಚ ಮನಸ್ಸೇ ದೇವ್ರಿಗೆ ಅರ್ಪಿಸ್ಬೇಕು. ಇಲ್ಲವರೆ ಅಂದರೆ ಅವನೇನು ಇರೋದು ಟ್ಯಾಕ್ಸ್ನವರೇ ವಾಸಿ ಪಾಪ, ಎಲ್ಲ ಕೇಳೋದಿಲ್ಲ ಅವರು. ಇನ್ಕಮ್ ಟ್ಯಾಕ್ಸ್ ಮಾತ್ರ ಕೇಳ್ತಾರೆ. ಎಲ್ಲರೂ ಕೇಳ್ತಿರಲ್ಲ ಅಂದರೆ ಎಲ್ಲ ಕೊಟ್ಟಿದ್ದರಿಂದ ಕೇಳ್ತಾರೆ. ಏನು ವ್ಯತ್ಯಾಸ ಇದೆ ಅಂತ ಪ್ರಶ್ನೆ. ಈಗ ದೇವರ ಸಾಮಾನ್ಯ ಏನು ಡಿಫ್ರೆನ್ಸ್ ಇದೆ ಅಂದರೆ, ಸರ್ವಜ್ಞ ಎಷ್ಟು ಚೆನ್ನಾಗಿದೆ ವಾಕ್ಯ, ಪ್ರತಿಯೊಂದು ಕೂಡ ಹಾಗೆ. ಸರ್ವಜ್ಞ ಅಲ್ಪಜ್ಞತಾ ಭೇದಾತ್. ಆಮೇಲೆ ಸರ್ವಶಕ್ತಿ ಅಲ್ಪಶಕ್ತಿತಃ. ಸ್ವಾತಂತ್ರ್ಯ ಪರತಂತ್ರ್ಯಾಭ್ಯಾಂ ಸಂಭೋಗೋ ನೇಷಜೀವಯೋ ಇತಿ ಚ. ನೋಡಿ ಎಷ್ಟು ಕಾರಣ ಕೊಟ್ಟಿದ್ದಾರೆ. ಸರ್ವಜ್ಞ ಅಲ್ಪಜ್ಞ. ದೇವರು ಸರ್ವಜ್ಞನಾಗಿ ಕೂತಿದ್ದಾನೆ, ಇವರು ಅಲ್ಪಜ್ಞನಾಗಿ ಕೂತಿದ್ದಾನೆ. ಸಾಲದ ಡಿಫರೆನ್ಸ್ ಒಂದಿದು. ಎರಡನೇದು ಸರ್ವಶಕ್ತಿ ಅಲ್ಪಶಕ್ತಿತಃ. ಸರ್ವಶಕ್ತನ ಅವನಿದ್ದಾನೆ, ಅಲ್ಪಶಕ್ತಿ ನಮ್ಮದಿದೆ. ನೋಡಿ, ಅಶಕ್ತಿ ಏನಿಲ್ಲ, ಜೀರೋ ಶಕ್ತಿ ಏನಿಲ್ಲ, ಸ್ವಲ್ಪ ಶಕ್ತಿ ಇದೆ. ಅದಕ್ಕೆ ಕರ್ತೃತ್ವ ಸ್ವಲ್ಪ ಇದೆ ಅಂತ ಅರ್ಥ. ಸ್ವಾತಂತ್ರ್ಯ ಪಾರತಂತ್ರ್ಯಾಭ್ಯಾಮ್. ಸ್ವಾತಂತ್ರ್ಯ ಪಾರತಂತ್ರ್ಯ ಇದೊಂದು ವ್ಯತ್ಯಾಸ ಇದೆ. ಉಳಿದೆಲ್ಲ ಅಂಡರ್ಸ್ಟುಡ್. ಸಂಭೋಗೋ ನೇಷಜಿ. ಅದು ಜೀವೇಶ್ವರಿಗೆ ಏನಿಲ್ಲ, ಸಮಾನ ಭೋಗ ಇಲ್ಲ. ಅದು ಬೆಸ್ಟ್ ಎಕ್ಸಾಂಪಲ್. ಒಂದೇ ರಥ, ಅರ್ಜುನ ಕೃಷ್ಣ ಇಬ್ಬರು ಕೂತಿದ್ದಾರೆ. ಅರ್ಜುನ ಏನು ಬಂದಿದೆ ಈಗ? ಸಮಸ್ಯೆ. ಅದೇ ರಥನೇ, ದುಃಖ ಯುದ್ಧ ಮಾಡೋದ್ರ ಭಾವನೆ. ಕೃಷ್ಣ ಅಲ್ಲೇ ಕೂತಿದ್ದಾರೆ, ಆತೇನು ಮಾಡ್ತಾನೆ? ಅಳೋ ಅರ್ಜುನ, ನಗೋ ಕೃಷ್ಣ. ನೋಡಿ, ಸುಖ ದುಃಖ ಎಷ್ಟು ಡಿಫ್ರೆನ್ಸ್ ಇದೆ. ಈಗ ಅರ್ಜುನಿಗಾದ ದುಃಖ ಯಾರಿಗಾಗಲಿಲ್ಲ? ಕೃಷ್ಣನಿಗಾಗಲಿಲ್ಲ. ಯಾಕೆ? ಸಾಮರ್ಥ್ಯ. ಅರ್ಜುನ ಆ ಸಾಮರ್ಥ್ಯ ಇಲ್ಲ. ಆದ್ದರಿಂದ ಅಸಾಮರ್ಥ್ಯ ಬೇರೆ, ಆ ಸಾಮರ್ಥ್ಯ ಬೇರೆ. ಅಸಾಮರ್ಥ್ಯ ನಮಗಿದೆ, ಆ ಸಾಮರ್ಥ್ಯ ದೇವರಿಗಿದೆ. ಆದ್ದರಿಂದ ಏನೂ ಆಗಲಿಲ್ಲ ಬಿಡಿ. ಒಂದೇ ಕ್ಲಾಸ್ನಲ್ಲಿ ಮೇಷ್ಟ್ರು ಹುಡುಗರು ಕೂತಿರ್ತಾರೆ, ಇಬ್ಬರು ಹುಡುಗರು ಕೂತಿದ್ದಾರೆ. ಎಲ್ಲ ಬರೀ ಹುಡುಗರು ಕೂತ್ರೆ ಕ್ಲಾಸ್ ಅಲ್ಲ, ಬರೀ ಮೇಷ್ಟ್ರ ಕೂತರು ಕ್ಲಾಸ್ ಅಲ್ಲ, ಇಬ್ಬರು ಕೊಡಬೇಕು. ಆದರೆ ಹೇಳೋರಿಗೆ ಜ್ಞಾನ ಇದೆ, ಕೇಳೋರಿಗೆ ಜ್ಞಾನ ಇಲ್ಲ. ಇದೇ ಇಲ್ಲ ಅಷ್ಟೇ. ಅಂದರೆ ಒಂದೇ ದೇಹ, ಒಂದೇ ರೂಮು, ವ್ಯತ್ಯಾಸ ಇದೆ. ಒಂದೇ ಮರದ ಕೆಳಗೆ ಗುರು ಶಿಷ್ಯ. ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಈಗ. ಅಂದರೆ ಆಚಾರ್ಯ ಕೊಡೋ ದೃಷ್ಟಾಂತಗಳು ಅವ್ರು ಹೇಳೋ ರೀತಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆಗ ಹೇಳ್ತಾರೆ. ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮದ. ಇವೆಲ್ಲ ಬೇರೆ ಭಾಷೆ ಯಾವುದು ಸಿಗೋದಿಲ್ಲ ನಿಮಗೆ. ನಾವು ಮೊದಲು ಓದೋದಕ್ಕಿಂತ ಮುಂಚೆ ಓದಿದ ಮೇಲೂ ಹಾಗೆ ಇರ್ತೇವೆ ಹೊರತು ವ್ಯತ್ಯಾಸ ಕಾಣೋದಿಲ್ಲ. ಯಾಕೆ? ಇದು ಅನುಭವದಿಂದಾನಕ್ಕೆ ಯಾವುದು ಅನುಭವಕ್ಕೆ ಯಾವುದು ಬರೋದೇ ಇಲ್ಲ. ಗೊತ್ತಾಯ್ತಾ? ಅನುಭವಕ್ಕೆ ಬರೋದೇ ಹೋದರೆ ಎಷ್ಟು ಕೋಟಿ ಅಂತ ಇನ್ವೆಸ್ಟ್ ಮಾಡಿಬಾರ್ದು. ಆಮೇಲೆ ನೋಡೋ ಲಾಭ ಬಂದಿಲ್ಲ, ಬೈತಾರೆ ಫಸ್ಟ್ ಜನ. ಬುದ್ಧಿ ಇಲ್ಲ ನನಗೆ ಅಂತ ಹೇಳೋದಿಲ್ಲ. ಲಾಭ ಬರಬೇಕು. ಏನು ಲಾಭ? ಜ್ಞಾನ ಲಾಭ ಆಗಬೇಕು. ಯಾವುದೇ ಗ್ರಂಥ ಓದಿದಾಗ, ಯಾವುದೇ ಪ್ರವಚನ ಕೇಳಿದಾಗ ಏನಾಗಬೇಕು ನಮಗೆ? ಫಸ್ಟು ಜ್ಞಾನ ಲಾಭ ಆಗಬೇಕು. ಅದಾಗದೆ ಹೋದರೆ ಅದು ಜೀವನ ಅಲ್ಲ. ಆಚಾರ್ಯ ಮಾತಿಗೆ ಜ್ಞಾನ ಕೊಡೋದ್ರಿಂದ ಅಷ್ಟು ಮಹಿಮೆ ಇದೆ. ಆ ಭಾಗ ಮುಗಿತೀಗ. ನಾಳೆ ದಿವಸ ಸರ್ವಗತತ್ವಾಧಿಕರಣ ಮುಗೀತು. ನಾಳೆ ದಿವಸ ಬೇರೆ ಕಡೆ ಅದು ಬರುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯಥವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ನಾಳೆ ಪಾಠ ಇಲ್ಲ ಅಂದರೆ ನಾಳೆ